ಫ್ರೆಂಡ್ಸ್, ಇವತ್ತಿನ ವಿಷಯ ಜಾಯಿಂಟ್ ಪೇನ್. ಸೊ ಇದು ಬಹಳ ಮುಖ್ಯವಾದ ವಿಷಯ ಫ್ರೆಂಡ್ಸ್. ನಿಮಗೆ ಯಾವ ಥರ ಜಾಯಿಂಟ್ ಪೇನ್ ಇದೆ, ಅದಕ್ಕೆ ಚಿಕಿತ್ಸೆ ಹೇಗೆ ಮಾಡ್ಕೋಬೇಕಂತ ಹೇಳಿ ನಿಮ್ಗೆ ಅರ್ಥ ಆಗಬೇಕಂದ್ರೆ ಈ ವಿಡಿಯೋ ಸಂಪೂರ್ಣ ನೋಡಿ ನೀವು. ಸೊ ಜಾಯಿಂಟ್ ಪೇನ್ಗಳಲ್ಲಿ ಎರಡು ವಿಧ. ಒಂದು ಜಾಯಿಂಟ್ ಪೇನ್ ಬರ್ತಾ ಇರೋದು ಧಾತು ಕ್ಷಯ ಆಗಿ, ಅಂದರೆ ಟಿಶ್ಯೂ ಡಿಜನರೇಟ್ ಆಗಿ ಬರ್ತಾ ಇದೆನೋ, ಅಥವಾ ಆವರಣಜನ್ಯ ಪೆಥಾಲಜಿ, ಅಂದರೆ ಯಾರು ಬ್ಲಾಕ್ ಮಾಡಿದ್ದಾರೆ, ಅಂದರೆ ವಾತದ ಮೂಮೆಂಟಿಗೆ ಯಾರಾದರೂ ಬ್ಲಾಕ್ ಮಾಡಿದರೆ ಪೇನ್ ಬರೋದು. ಸೊ ಇವೆರಡು ಪೆಥಾಲಜಿ ಇದೆ. ಧಾತು ಕ್ಷಯಜನ್ಯ ಪೆಥಾಲಜಿ ಅಂದರೆ ಟಿಶ್ಯೂ ಡಿಜನರೇಷನ್. ನಮ್ಮ ಜಾಯಿಂಟ್ ಸ್ಪೇಸಲ್ಲಿ ಸೈನೋಲ್ ಫ್ಲೂಯಿಡ್ ಆಗಲಿ, ಆಮೇಲೆ ಲಿಗಾಮೆಂಟ್ಸ್ಗಳಾಗಲಿ, ಮಸಲ್ ಆಗಲಿ, ಅಲ್ಲಿ ಅದರಲ್ಲಿ ವೀಕ್ನೆಸ್ ಬಂತಂದರೆ ಡಿಜನರೇಟ್ ಅಂದರೆ ಒಣಗಿದ್ರೆ ಅದು ಅಲ್ಲಿ ಪೇನ್ ಬರೋದು. ಇದು ಬೇರೆ ಬೇರೆ ಕಾರಣದಿಂದ ಬರ್ಬೋದು. ಫಾರ್ ಎಕ್ಸಾಂಪಲ್, ಅಂಡರ್ ನ್ಯೂಟ್ರಿಷನ್, ಅಂದರೆ ತಿಂದಿರೋದು ಅಂಶ ಬಾಡಿಗೆ ಹತ್ತಲಿಲ್ಲ ಅಂದರೆ ಅದು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಗಿ ಆಗ್ಬೋದು. ಆಘಾತಜನ್ಯ, ಪೆಟ್ಟು ಬಿದ್ದು ಆಘಾತಜನ್ಯ ವಾತ ಪ್ರಕೋಪ ಅಂತ ಒಂದಿದೆ, ಅಂದರೆ ಪೋಸ್ಟ್ ಟ್ರಾಮೆಟಿಕ್ ಆಸ್ಟಿಯೋಆರ್ಥರೈಟಿಸ್ ಅಂತೆ. ಪೆಟ್ಟು ಬಿದ್ದು ಅದು ಡಿಜನರೇಟ್ ಆಗಿರ್ಬೋದು, ಆಮೇಲೆ ಏಜ್ ಆಗಿ ಡಿಜನರೇಟ್ ಆಗಿರ್ಬೋದು. ಸೊ ಈ ಥರ ಬಹಳಷ್ಟು ಕಾರಣಗಳಿದ್ದಾವೆ ಈ ಡಿಜನರೇಷನಿಂದ ಬರೋ ವಾತವ್ಯಾಧಿಯದ್ದು ಪೇನ್. ಇನ್ನೊಂದೇನಿದೆ, ಆವರಣಜನ್ಯ ಬರೋ ಪ್ಯಾಥಾಲಜಿ ಇದೆ, ಅಂದರೆ ಯಾರು ಅಡ್ಡ ಬರ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಆಟೋಮಿನ್ ಡಿಸಾರ್ಡರ್, ರುಮಟಾಯ್ಡ್ ಆರ್ಥರೈಟಿಸ್. ಅದರಲ್ಲಿ ಏನಾಗುತ್ತೆ, ರುಮಟಾಯ್ಡ್ ಆರ್ಥರೈಟಿಸ್, ಅದಕ್ಕೆ ನಾವು ಆಮವಾತ ಅಂತ ಕರಿತೀವಿ. ಅದರಲ್ಲಿ ಏನಾಗುತ್ತೆ, ಇಂಡೈಜೆಷನ್ ಆಗಿಬಿಟ್ಟು ಆಮ ವಿಷ ಜನರೇಟ್ ಆಗಿ ಜಾಯಿಂಟ್ ಸ್ಪೇಸಲ್ಲಿ ಕೂತ್ಕೊಂಡು ಅಲ್ಲಿ ಸ್ವೆಲ್ಲಿಂಗ್ ಬಂದುಬಿಟ್ರೆ, ಸ್ವೆಲ್ಲಿಂಗ್ ಬಂದರೆ ಸರ್ಕ್ಯುಲೇಷನ್ ಡಿಸ್ಟರ್ಬೆನ್ಸ್ ಆಗಿಬಿಟ್ಟು ಜಾಯಿಂಟಲ್ಲಿ ಪೇನ್ ಬರೋದು. ಸೊ ಇನ್ನೊಂದು ಗೌಟಿ ಆರ್ಥರೈಟಿಸ್. ಇದರಲ್ಲಿ ಯೂರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗಿಬಿಟ್ಟು ಆ ಯುರೇಟ್ ಕ್ರಿಸ್ಟಲ್ಸ್, ಅಂದರೆ ಅದು ಒಂದು ಉಪ್ಪಿನಂಶ, ಅದು ಜಾಸ್ತಿ ಆಗಿ ಜಾಯಿಂಟಲ್ಲಿ ಬಂದು ಕೂತ್ಕೊಂಡ್ರೆ ಜಾಯಿಂಟ್ ಮೂಮೆಂಟಿಗೆ ಅಡ್ಡ ಬರುತ್ತೆ, ಅದಕ್ಕೆ ಪೇನ್ ಬರುತ್ತೆ. ಇನ್ನೊಂದು ಯಾವುದಿದೆ, ಸ್ಪಾಂಡಿಲೋಸಿಸ್. ಈ ಸ್ಪಾಂಡಿಲೋಸಿಸ್ ಅನ್ನೋದು ಎರಡೂ ಆಗುತ್ತೆ. ಇದರಲ್ಲಿ ಡಿಜನರೇಷನ್ ಆಗ್ಬೋದು, ಆವರಣನೂ ಅಡ್ಡನೂ ಆಗ್ಬೋದು. ಫಾರ್ ಎಕ್ಸಾಂಪಲ್, ವರ್ಟಿಬ್ರಾಗಳಲ್ಲಿ ಈಗ ನಿಮಗೆ ಸ್ಪಾಂಡಿಲೋಸಿಸ್ ಅಂದರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರ್ಬೋದು, ಲಂಬರ್ ಸ್ಪಾಂಡಿಲೋಸಿಸ್ ಇರ್ಬೋದು. ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಲ್ಲಿ ಡಿಸ್ಕ್ ಸ್ಪೇಸ್ಗಳಲ್ಲಿ ಏನು ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಇರುತ್ತೋ, ಶಾಕ್ ಅಬ್ಸರ್ವರ್ ಮಾಡುತ್ತೆ. ಅದು ಏನಾಗುತ್ತೆ, ಫಸ್ಟ್ ವೇರ್ ಆ್ಯಂಡ್ ಟೇರ್ ಆಗಿಬಿಟ್ಟು ಅದರಲ್ಲಿ ಧಾತು ಕ್ಷಯ ಡಿಜನರೇಷನ್ ಆಗಿ ಸ್ಪೇಸ್ ಕಡಿಮೆ ಆಯ್ತಂದ್ರೆ ಅದರಿಂದ ನಮ್ಮ ವರ್ಟಿಬ್ರಾ ಡಿಸ್ಟರ್ಬ್ ಆಗಿ ನರ್ವ್ ಕಂಪ್ರೆಷನ್ ಮಾಡಿಬಿಟ್ಟು ಪೇನ್ ಬರೋದು. ಇಲ್ಲಿ ಏನಿದೆ, ಧಾತು ಕ್ಷಯನೂ ಇದೆ, ಆ ಕಂಪ್ರೆಷನ್ನಿಂದ ಅದಕ್ಕೆ ವಾತದ ಮೂಮೆಂಟಿಗೆ ಅಡ್ಡ ಬರ್ತಾ ಇದೆ, ಅದಕ್ಕೆ ಆವರಣನೂ ಆಗ್ತಾ ಇದೆ ಅನ್ನಂಗೆ. ಸೊ ಇವೆರಡನ್ನ ಸರಿ ಮಾಡ್ಬೇಕು ನಾವು. ಈ ಥರ ನಿಮಗೆ ರೋಗಗಳಿದ್ದಾವೆ ವಾತದ್ದು, ಜಾಯಿಂಟ್ ಪೇನ್ಗಳು. ಸೊ ಇದರಲ್ಲಿ ನಮಗೆ ಚಿಕಿತ್ಸೆ ಏನು ಹೇಳಿದೆ ಆಯುರ್ವೇದದಲ್ಲಿ ಅಂದರೆ ಶೋಧನ, ಶಮನ, ಆಮೇಲೆ ಸ್ಥಾನಿಕ ಚಿಕಿತ್ಸಾ. ಶೋಧನ ಅಂತ ಹೇಳಿದ್ರೆ ಬಸ್ತಿಗಳಿದ್ದಾವೆ, ಶಮನ ಅಂತ ಹೇಳಿದ್ರೆ ಮೆಡಿಸಿನ್ಸ್ಗಳಿದ್ದಾವೆ, ಆಮೇಲೆ ಸ್ಥಾನಿಕ ಅಂದರೆ ನೀವು ಇದು ಎಂತಾರೆ ಅಭ್ಯಂಗ ಅಂದರೆ ಮಸಾಜ್ ಮಾಡಿ ಸ್ಟೀಮ್ ಕೊಡೋದು. ಇವೆಲ್ಲ ಪ್ರೊಸೀಜರ್ಗಳಿದ್ದಾವೆ. ಸೊ ಇದನ್ನೆಲ್ಲ ಡೀಪಾಗಿ ನೀವು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಚಿಕಿತ್ಸೆ ತೊಗೊಂಡ್ರೆ ನಿಮಗೆ ಸಕ್ಸಸ್ ಖಂಡಿತ ಸಿಗುತ್ತೆ. ಅನ್ನೆಸೆಸರಿ ಏನೇನೋ ಮೆಡಿಸಿನ್ ತಿಂದ್ಬಿಟ್ಟು ವಾತ ಚಿಕಿತ್ಸೆ ಮಾಡೋಕ್ಕೆ ಹೋಗಿ ನೀವು ಪಿತ್ತನ ಹೆಚ್ಚು ಮಾಡಿ, ಇಂಡೈಜೆಷನ್ ಮಾಡಿ, ಅದು ಎಲ್ಲ ಕಿರಿಕಿರಿ ಆಗ್ತಾ ಇದೆ ಫ್ರೆಂಡ್ಸ್. ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನೋ ಡೌಟ್ ಇದ್ದರೆ ನೀವು ನನಗೆ ಮೆಸೇಜ್ ಮಾಡಿ. ಧನ್ಯವಾದಗಳು.